ಮೊನ್ನೆ ಟಾಕೀಸ್, ಇಂದು ಎಪಿಎಂಸಿ ಶಾಲೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ತಪ್ಪದ ವನವಾಸ. ಎಪಿಎಂಸಿ ಗೋಡೌನ್ನಲ್ಲಿ ಮಕ್ಕಳಿಗೆ ಪಾಠಶಾಲೆ. ಸರಗುಪ್ಪದ ಎಪಿಎಂಸಿ ಗೋದಾಮಿನಲ್ಲಿ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ಹೊಸ ಕಟ್ಟಡ ನಿರ್ಮಾಣವಾಗಿದ್ರೂ ಕೂಡ ಉದ್ಘಾಟನೆಯ ಭಾಗ್ಯ ಇಲ್ಲ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಮಕ್ಕಳಿಗೆ ಬಲಿ. ಕೆಲಸದ ನೆಪವೊಡ್ಡಿ ಕಟ್ಟಡದ ಉದ್ಘಾಟನೆಗೆ ಮೀನಾಮೇಷ ಎಣಿಸಿದ್ದಾರೆ. 230 ವಿದ್ಯಾರ್ಥಿಗಳಿರುವಂತಹ ವಸತಿ ಶಾಲೆಗೆ 3 ಶೌಚಾಲಯ ಮಾತ್ರ ಇದ್ದು, ರಾತ್ರಿ ವೇಳೆ ಕರೆಂಟ್ ಹೋದ್ರೆ ಪರ್ಯಾಯ ವ್ಯವಸ್ಥೆನೂ ಇಲ್ಲ. ಎಪಿಎಂಸಿ ಗೋದಾಮ್ನಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದು ಶಾಲೆ ಅಲ್ಲ, ಎಪಿಎಂಸಿ ಗೋದಾಮ್. ಸಿರಗೊಪ್ಪದ ಎಪಿಎಂಸಿ ಗೋಡೌನ್ನೇ ಈಗ ಮಕ್ಕಳಿಗೆ ಪಾಠಶಾಲೆ ಆಗಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಹೊಸ ಕಟ್ಟಡ ನಿರ್ಮಾಣ ಆಗಿದ್ರೂ ಕೂಡ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲೂ ಜವಾಬ್ದಾರಿಗಿಲ್ಲ. ಅವರ ನಿರ್ಲಕ್ಷ್ಯಕ್ಕೆ ಈಗ ಮಕ್ಕಳು ಈ ರೀತಿಯಲ್ಲಿ ಗೋಡೌನ್ನಲ್ಲಿ ಕುಳಿತು ಪಾಠ ಕೇಳುವಂತಾಗಿದೆ. ಪ್ರಾಂಶುಪಾಲರಾಗಿ ಈ ವಸತಿ ಶಾಲೆಯಲ್ಲಿ ಎಪಿಎಂಸಿ ಕಟ್ಟಡದಲ್ಲಿ ನಡೀತಾ ಇದೆ. ಎಪಿಎಂಸಿ ಶಾಲೆ ಕಟ್ಟಡದಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಸರ್ಕಾರ ಇವರಿಗೆ ಸುಮಾರು 9 ಎಕರೆ ಭೂಮಿಯನ್ನು ಕೊಟ್ಟಿದೆ ಕೂರಿಗ್ನೂರ್ ಹತ್ರ. ಆ ಕೂರಿಗ್ನೂರ್ ಹತ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿ ಇವತ್ತಿಗೆ 1 ವರ್ಷ ಆಯಿತು. 1 ವರ್ಷ ಆದರೂ ಕೂಡ ಆ ಒಂದು ಶಾಲೆಗೆ ಈ ಒಂದು ಶಾಲೆಯನ್ನು ಶಿಫ್ಟ್ ಮಾಡ್ತಾ ಇಲ್ಲ. ಕಾರಣ ಏನು? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಿಳಿಸಿದ್ರು ಕೂಡ ಇದಾಗ್ತಾ ಇಲ್ಲ. ಇರತಕ್ಕಂಥ ಸಿರಗುಪ್ಪ ತಾಲೂಕಿನ BM ನಗರ ಶಾಸಕರು ಕೂಡ ತಿಳಿಸಿದ್ರು ಕೂಡ ಅದನ್ನು ಶಿಫ್ಟ್ ಆಗ್ತಾ ಇಲ್ಲ. ಒಂದನೇದು. ಸೊ ಎರಡನೇದು, ಅಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಮಕ್ಕಳಿಗೆ ಶೌಚಾಲಯಕ್ಕೆ ಹೋಗ್ಬೇಕಂದ್ರೂ ತೊಂದರೆ ಇದೆ, ಮಲಗಲಿಕ್ಕೂ ತೊಂದರೆ ಇದೆ, ವಿದ್ಯಾಭ್ಯಾಸ ಮಾಡಲಿಕ್ಕೂ ತೊಂದರೆ ಇದೆ, ಊಟ ಮಾಡಲಿಕ್ಕೂ ತೊಂದರೆ ಇದೆ. ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ಕಾಸಿಮ್ ಅವ್ರನ್ನ ನಾವು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು ಕೂಡ ಅಲ್ಲಿರ್ತಕ್ಕಂಥ 250 ಮಕ್ಕಳ ಸಂಖ್ಯೆ ಇರಬೇಕಾಗಿತ್ತು. ಆದರೆ ಅಲ್ಲಿರ್ತಕ್ಕಂಥದ್ದು 230 ಅಂತ ಹೇಳ್ತಾರೆ. ಆದರೆ ಲೆಕ್ಕವನ್ನು ತೆಗೆದುಕೊಂಡಾಗ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ಈಗ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇದ್ಯಾವ ರೀತಿಯಾದಂತಹ ಶಾಲೆ ಅಂತ? ಗೋಡೌನ್ನೆಲ್ಲ ಪಾಠ ಮಾಡ್ತಾರೆ ಮಕ್ಕಳಿಗೆ, ಹೊಸ ಕಟ್ಟಡ ಇದೆ ಅಂತಂದ್ರೆ ಯಾಕೆ ವ್ಯವಸ್ಥೆ ಆಗ್ತಾ ಇಲ್ಲ? ಇಲ್ಲಿ ಯಾರ ನಿರ್ಲಕ್ಷ್ಯ ಕಾಣ್ತಾ ಇದೆ? ಪ್ರತಿಮಾ, ಈಗಾಗಲೇ ಹೇಳಿದಂತೆ ಇದು ಜನಪ್ರತಿನಿಧಿಗಳ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಅಂತ ಹೇಳಿದ್ರು ಕೂಡ ತಪ್ಪಾಗಿರ್ಕಿಲ್ಲ. ಯಾಕಂದ್ರೆ ಮೊನ್ನೆ ಅಷ್ಟೇ ಕುರುಗೋಡಿನ ಒಂದು ವಸತಿ ಶಾಲೆ ಸಿನಿಮಾ ಥಿಯೇಟರ್ ನಡೀತಾ ಇತ್ತು. ಅದ್ರ ಬಗ್ಗೆ ವರದಿ ಬಿತ್ತರ ಮಾಡಿದ ತಕ್ಷಣ ಎಲ್ಲರೂ ಕೂಡ ಅಲ್ಲಿ ಹೋದ್ರು, ಅದ್ರ ಬಗ್ಗೆ ಸ್ಪಂದನೆ ಕೊಟ್ಟರು. ಇದೀಗ ಸಿರಗುಪ್ಪ ತಾಲೂಕಿನ ಕರೂರು ಅಂತ ಗ್ರಾಮದಲ್ಲಿ ಕೂಡ ಅದೇ ರೀತಿಯಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಅಲ್ಲಿ ಕೂಡ ಶಾಲೆ ನಿರ್ಮಾಣವಾಗಿದೆ, ವಸತಿ ಶಾಲೆ ಸಂಪೂರ್ಣವಾಗಿ ನಿರ್ಮಾಣವಾಗಿದ್ರು ಸಣ್ಣ ಪುಟ್ಟ ಕೆಲಸಗಳಿವೆ ಅನ್ನೋಂತ ಒಂದು ಕಾರಣ ಒಡ್ಡಿ ಕಳೆದ 1 ವರ್ಷದಿಂದ ಕೂಡ ಎಪಿಎಂಸಿಯ ಗೋದಾಮ್ ಇರ್ತಕ್ಕಂಥ ಏನು ಸಣ್ಣ ಸಣ್ಣ ಅಂಗಡಿಗಳ ಮಾದರಿಯಲ್ಲಿದ್ದಾವೆ, ಅಲ್ಲಿ ಶಾಲೆಯನ್ನು ನಡೆಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ರಾತ್ರಿಯ ವೇಳೆ ಆ ಮಕ್ಕಳು ಅಲ್ಲೇ ವಸತಿಗೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಮಕ್ಕಳು ಇರ್ತಕ್ಕಂಥ ಈ ಶಾಲೆಯಲ್ಲಿ ಕೇವಲ 3 ರಿಂದ 4 ಶೌಚಾಲಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ಮಕ್ಕಳು ಕೂಡ ತಮ್ಮ ಬಹಿರ್ದೆಸೆಗೆ ಮತ್ತು ದೈನಂದಿನ ಚಟುವಟಿಕೆಗೆ ಹೊರಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲಿದೆ. ಇಷ್ಟೆಲ್ಲ ಇದ್ರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಏನು ಇಚ್ಛಾಶಕ್ತಿ ಕೊರತೆಯಿಂದ ಈವರೆಗೂ ಕೂಡ ಏನು ಕಟ್ಟಡದ ಸಣ್ಣ ಪುಟ್ಟ ಕೆಲಸ ಕಂಪ್ಲೀಟ್ ಆಗಿ ಉದ್ಘಾಟನೆ ಮಾಡೋದಕ್ಕೆ ಈವರೆಗೂ ಆಗ್ತಾ ಇಲ್ಲ ಇರ್ತಕ್ಕಂಥದ್ದು ದೊಡ್ಡ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ಸರ್ಕಾರ ಉದ್ಘಾಟನೆ ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳು ಬರ್ತಾ ಇದಾವೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಕಾರಣ ಹೇಳಿದ್ರು ಕೂಡ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ, ಸಣ್ಣ ಪುಟ್ಟ ಕೆಲಸ ಇದೆ ಅನ್ನೋಂಥದ್ದು ಅಂತಿಮವಾಗಿ ಬರ್ತಕ್ಕಂಥ ಉತ್ತರ ಆಗಿದೆ. ಆ ಸಣ್ಣ ಪುಟ್ಟ ಕೆಲಸ 1 ವರ್ಷ ಆದ್ರೂ ಯಾಕೆ ಆಗಿಲ್ಲ ಅನ್ನೋದು ಇಲ್ಲಿರ್ತಕ್ಕಂಥ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಪ್ರತಿಮಾ, ಈಗಾಗಲೇ ಇದಂತೆ ಏನು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರೆ ಸಾಕಷ್ಟು ಪರದಾಡ್ತಾ ಇದ್ರು ಕೂಡ ಅವರು ಪೋಷಕರಿಗೂ ಶಿಕ್ಷಕರು ಹೇಳದೇ ಇರ್ತಕ್ಕಂಥ ಸ್ಥಿತಿ ಇಲ್ಲಿ ಇದೆ ಅಂತ ಹೇಳಿದ್ರು ತಪ್ಪಾಗಿರ್ಕಿಲ್ಲ. ಪ್ರತಿಮಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.